ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ರೈಸ್ ರೆಸಿಪಿಯನ್ನು ಹೇಳ್ತಾ ಇದ್ದೀನಿ. ನೀವು ಇದನ್ನು ಲಂಚ್ಗೂ ಮಾಡ್ಕೋಬೋದು, ಡಿನ್ನರ್ಗೂ ಮಾಡ್ಕೋಬೋದು, ಮಕ್ಕಳಿಗೆ ಬಾಕ್ಸಲ್ಲಿ ಕೂಡ ಹಾಕಿ ಕೊಡಬಹುದು. ತುಂಬಾ ಕ್ವಿಕ್ಕಾಗಿ, ಈಸಿಯಾಗಿ, ಟೇಸ್ಟಿಯಾಗಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇರೆ ಥರ ಮಾಡಿರ್ತೀರ, ಬಟ್ ನನ್ನ ರೀತಿಯಲ್ಲಂತೂ ನೀವು ಖಂಡಿತನೂ ಟ್ರೈ ಮಾಡಿರಲ್ಲ. ನನ್ನ ಸ್ಟೈಲಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈಗ ಆಲ್ರೆಡಿ ನಾನು ಒಂದು ಪ್ಯಾನನ್ನು ಕೈಲಿಕ್ಕೆ ಇಟ್ಟಿದ್ದೀನಿ ರೀ. ಈ ಪ್ಯಾನ್ಗೆ ನಾನು 1 ಸ್ಪೂನ್ ಆಗಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ಉದ್ದಿನಬೇಳೆ. ಯಾವ ಸ್ಪೂನಿಂದ ಹವೇಜ್ ತೊಗೊಂಡಿನಲ್ರಿ ಅದೇ ಎಲ್ಲ ಸ್ಪೂನಿಂದನೇ ಹಾಕಿದ್ದೀನಿ. ನಾನು 8ರಿಂದ 10 ಕಾಳು ಮೆಣಸು ಅಥವಾ ಒಂದು ಅರ್ಧ ಸ್ಪೂನ್ ಆಗಷ್ಟು ನೀವು ಕಾಳು ಮೆಣಸನ್ನು ಹಾಕಿರಿ. 1 ಸ್ಪೂನ್ ಆಗಷ್ಟು ಶೇಂಗಾನ ಹಾಕಿದ್ದೀನಿ. ನಾನು ಇಲ್ಲಿ ಹಸಿ ಶೇಂಗಾನ ಹಾಕ್ತಾಯಿದ್ದೀನಿ. ನೀವು ಡೈರೆಕ್ಟಾಗಿ ಹುರಿದಿರೋ ಶೇಂಗಾನು ಹಾಕ್ಬೋದು. 2 ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಕೊಂಡು ಹಾಕೋಬೋದು. ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ನೀವು ಹುಣಸೆ ಹಣ್ಣು ಬೇಡ ಅಂದ್ರೆ ನೀವು ಆಮೇಲೆ ನೀವು ಲೆಮನ್ ಜ್ಯೂಸನ್ನು ಯೂಸ್ ಮಾಡ್ಕೋಬೋದು. ಈ ಮೂರನ್ನು ಮೀಡಿಯಮ್ ಫ್ಲೇಮಲ್ಲಿ ಇಷ್ಟೇ ಹುರಿತೀನಿ ರೀ. ತುಂಬಾ ಏನು ಹುರಿತಾ ಇಲ್ಲ, ಸ್ವಲ್ಪನೇ ಕ್ರಿಸ್ಪಿ ಆದರೆ ಸಾಕ್ರಿ. ನಾನು ಇದನ್ನು ಕಲರೂ ಚೇಂಜ್ ಆಗೋವರೆಗೂ ಏನು ಹುರಿಯಲ್ಲ ರೀ. ನೋಡಿ, ಇವು ಕರೆಕ್ಟಾಗಿ ಹುರಿದವ್ರಿ. ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೋತೀನಿ ರೀ. ಇವನು ಸ್ವಲ್ಪ ಆರದ ಮೇಲೇ ನಾನು ಇದನ್ನು ಗ್ರೈಂಡ್ ಮಾಡ್ತೀನಿ ರೀ. ಈಗ ನೋಡಿ, ಒಂದು ಮಿಕ್ಸರ್ ಜಾರ್ಗೆ ಈ ಹುರಿದಿರೋ ಮಸಾಲೆಗಳು ಆರ್ಯವ್ರಿ ಇದನ್ನು ಹಾಕುತ್ತಾ ಇದ್ದೀನಿ. ನೋಡಿ, ಇದನ್ನು ನಾನು ತುಂಬ ಫೈನ್ ಪೌಡ್ರ್ ಮಾಡ್ಕೊಳ್ಳಲ್ಲ, ತರಿಯಾಗಿನೇ ಏನು ಮಾಡ್ಕೋತೀನಿ ರೀ, ಗ್ರೈಂಡ್ ಮಾಡ್ಕೋತೀನಿ ರೀ. ತರಿಯಾಗಿದ್ರೇ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ನೋಡಿ, ಕಲರ್ನೂ ತುಂಬ ಚೆನ್ನಾಗಿ ಬಂದದ. ಮತ್ತು ತರಿಯಾಗಿನೇ ಗ್ರೈಂಡ್ ಮಾಡ್ಕೊಂಡಿನಿ ರೀ. ಈ ಒಂದು ಪ್ಯಾನನ್ನು ಕೈಲಿಕ್ಕೆ ಇಟ್ಟಿದ್ದೀನಿ ರೀ. ಅಲ್ಲಿ ನಾನು 2 ಸ್ಪೂನ್ ಆಗಷ್ಟು ಆ ಪ್ಯಾನ್ಗೆ ಆಯಿಲ್ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿಲೆ ರೀ. ಇದಕ್ಕೆ 1 ಸ್ಪೂನ್ ಆಗಷ್ಟು ಜೀರಿಗೆ ಫ್ರೈ ಆಗತ್ತವ ರೀ. ಇಲ್ಲಿ 1 ಅಥವಾ 2 ಪಲಾವ್ ಎಲೆಯನ್ನು ಹಾಕ್ತಾಯಿದ್ದೀನಿ ಫ್ಲೇವರ್ಗಾಗಿ. ಇವನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಂದರೆ ಸ್ವಲ್ಪ ಏನು ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ತೀನಿ ರೀ. ಇವು ಫ್ರೈ ಆದಮೇಲೆ ನಾನಿಲ್ಲಿ ಒಂದು 4 ಲವಂಗನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸಳನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಕುಟ್ಟಿನೂ ಹಾಕ್ಬೋದು. ಇಲ್ಲ ನಾವು ಇದು ತಿನ್ನಲ್ಲ ಬೆಳ್ಳುಳ್ಳಿ ಅಂದರೆ ಇದನ್ನು ನೀವು ಸ್ಕಿಪ್ಪೂ ಮಾಡ್ಬೋದು. ಆ ಬೆಳ್ಳುಳ್ಳಿನೂ ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡ್ಕೊಂಡಿನಿ. ಈಗ ಕರೆಕ್ಟಾಗಿ ಫ್ರೈ ಅವ್ರಿ. ಒಂದು ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಈ ಥರ ಉದ್ದುದ್ದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇರೆ ಉದ್ದು ಬೇಡ ಅಂದರೆ ಸಣ್ಣದಾಗಿನೂ ಕಟ್ ಮಾಡಿ ಹಾಕ್ಬೋದು. ಇವನ್ನ ಹಸಿ ವಾಸನೆ ಹೋಗಿ ಸಾಫ್ಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಏನು ಮಾಡೋಣ್ರಿ, ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಇವು ಕಲರೂ ಚೇಂಜ್ ಆಗ್ಯದ್ರಿ ಮತ್ತು ಆನಿಯನ್ ಹಸಿ ವಾಸನೆ ಹೋಗಿ ಸಾಫ್ಟೂ ಆಗ್ಯಾವ್ರಿ. ಇಲ್ಲಿ ನಾನು ನನ್ನ ಚಿಕ್ಕ ಕ್ಯಾಪ್ಸಿಕಮ್ ಇದ್ದು ಅಂಥೇಳಿ ಒಂದು 3 ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ. ದೊಡ್ಡ ಕ್ಯಾಪ್ಸಿಕಮ್ ಇದ್ದರೆ 1ನೇ ಕ್ಯಾಪ್ಸಿಕಮ್ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಕಟ್ ಮಾಡಿ ಬೇಡ ಅಂದ್ರೆ ತುರಿದ್ಬಿಟ್ಟು ಹಾಕ್ಬೋದು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡಿ, ತುಂಬ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಇದ್ರದ್ದು ಅಂದ್ರೆ ಕಚಾತಿನೂ ಬಾಯಿ ಒಳಗೆ ಬರಲ್ಲ ರೀ. ಆ ಥರ ಅದನ್ನು ಅಲ್ಲಂದ್ರೆ ನೀವು ತುರಿದ್ಬಿಟ್ಟು ಹಾಕ್ಬೋದು. ಈಗ ಇದು ಕರೆಕ್ಟಾಗಿ ಫ್ರೈ ಆದಮೇಲೆ ನಾನೀಗ ಮಾಡ್ಕೊಂಡಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಈ ಮಸಾಲೆ ಇದ್ರೊಳಗೆ ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡಿ, ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ಮಸಾಲೆ ಇನ್ನೊಂದು ಸ್ವಲ್ಪ ನಾನು ಏನು ಮಾಡ್ಕೊಳ್ಳೋ ಬೇಯಿಸೋ ಸಲುವಾಗಿ ಮುಚ್ಚಿ ನಾನು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಬೇಯಿಸ್ತೀನಿ ರೀ. ನೋಡಿ, ಬೇಯಿದ್ಮೇಲೆ ಕ್ಯಾಪ್ಸಿಕಮ್ ಒಳಗೆ ಕೂಡಿದ್ಮೇಲೆ ಮಸಾಲೆನೂ ಸಾಫ್ಟಾಗಿ ಈ ಥರ ಪೇಸ್ಟು ರೆಡಿಯಾಗಿರ್ತದೆ ರೀ. ಇದು ಈಗ ಕರೆಕ್ಟಾಗಿ ರೆಡಿಯಾಗಿದೆ ರೀ. ಇದಕ್ಕೆ ನಾನಿಲ್ಲಿ 1 ಪ್ಲೇಟ್ ಆಗೋಷ್ಟು ಅನ್ನವನ್ನು ಉದುರಾಗಿರುವ ಅನ್ನವನ್ನು ಹಾಕೋತಾಯಿದ್ದೀನಿ. ನೀವು ಯಾವ ಬೇಕಾದ್ರೆ ಬಾಸ್ಮತಿ ರೈಸದ್ದು ಬೇಕಾದ್ರೂ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಒಂದು ಸ್ವಲ್ಪ ಏನೋ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ನೀವು ಪುದೀನ ಸೊಪ್ಪಿದ್ರೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. ಅದರ ಫ್ಲೇವರು ಇದ್ರೊಳಗೆ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಈಗ ಮಸಾಲೆ ಒಳಗೆ ಅನ್ನವನ್ನು ಮಿಕ್ಸ್ ಮಾಡೋಣ್ರಿ. ಅನ್ನದೊಳಗೆ ನಾನು ಆಲ್ರೆಡಿನೇ ಉಪ್ಪು ಕರೆಕ್ಟ್ ಹಾಕಿರೋದ್ರಿಂದ ಇಲ್ಲಿ ಇನ್ನೂವರೆಗೂ ಉಪ್ಪು ಹಾಕಿಲ್ಲ ನಾನು. ನೋಡಿ, ಕರೆಕ್ಟಾಗಿ ಮಿಕ್ಸ್ ಆಗ್ಯದ್ರಿ ಇದು.
ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ನಾನು ಆಲ್ರೆಡಿ ಅನ್ನ ಒಳಗೆ ಉಪ್ಪಿರೋದ್ರಿಂದ ಇದನ್ನು ಈಗ ಮಿಕ್ಸ್ ಮಾಡ್ಕೋತೀನಿ ರೀ. ಇದನ್ನು ನೀವು ಕ್ಯಾಪ್ಸಿಕಮ್ ರೈಸ್ ಹತ್ತು ಕರಿಬೋದು, ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ಹತ್ತು ಕರಿಬೋದು, ಅಥವಾ ಕ್ಯಾಪ್ಸಿಕಮ್ ಪುಲಾವ್ ಹತ್ತೂ ಕರಿಬೋದು. ಇದು ಈಗ ಬಿಸಿ ಬಿಸಿಯಾಗಿ ರೆಡಿಯಾಗಿದ್ರಿ. ಅಥವಾ ರಾತ್ರಿ ಉಳಿದಿರೋ ಅನ್ನದಿಂದನೂ ಇದನ್ನು ನೀವು ಮಾಡ್ಕೋಬೋದು. ಇದು ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿ ಮಸಾಲೆ ತಯಾರು ಮಾಡ್ಕೊಂಡಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಇದನ್ನು ನೀವು ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.